ಶ್ರೀಯುತ ಸದಾಶಿವ ನಮ್ಮವರೆಯಾದಂಥ ಶ್ರೀ ವಿ ಶಂಕರ ಶ್ರೀ ವೇಣುಗೋಪಾಲಕ್ಕೆ ಹಾಗೂ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾಲೇಷು ಸರ್ವದಾ ಜಯತು ಗುರು ನರಸಿಂಹ ಭಯ ವಿನಾಶಕ ಬ್ರಹ್ಮ ಜಯ ವಿಷ್ಣು ಪರೇಮ ಜಯ ಗುರುವೇ ಜಯದು ದುರ್ರಾಸುರೇಶನು ಕೊಂದು ಕರುಳ ಬಸಯುತ ಕಂದೆ ವಲಸಾರಿ ಗ್ರಾಮದಲ್ಲಿ ಗುರುವೇ ನಿರಂತೆ ಪರಮಯೋಗಾನಂದ ಮೂರುತಿಯೇ ಬೆಳಗಿತ್ತು ಪರಮಯೋಗಾನಂದ ಮೂರುತಿಯೇ ಬೆಳಗಿತ್ತು ಹರಸಬೇಕೆಲೆ ಉಳಿಸಿ ವರದಾನ ಸುದೆಯ ಹರಸಬೇಕೆಲ ಉಳಿಸಿ ವರದಾನ ಸುದೆಯ ಕುಮಾರ ಪರ್ವತದಲ್ಲಿ ನೆಲೆಸಿಯ ಮಯೂರ ವಾಹನ ಕೊಡು ನನಗೆ ಇಷ್ಟಾತ ಸಂಪದವ ಮಯೂರ ವಾಹನ ಕೊಡು ನನಗೆ ಇಷ್ಟಾತ ಸಂಪದವ ನೆರಳಲ್ಲಿ ಸದಾ ನಮ್ಮ ಕೆಲಸ ಕಾರ್ಯಗಳನ್ನು ನೆರವೇರಿಸಿ ಬಂದಿದೆ. ಅದೇ ರೀತಿಯಲ್ಲಿ ಒಂದು ಪ್ರತ್ಯೇಕ ರೀತಿಯ ಸಂಘಟನೆಯಾದಂತಹ ಕೂಟ ಮಹಾಜಗತ್ತು ರಿಜಿಸ್ಟರ್ಡ್ ಇದರ ಸಹ ಸಂಸ್ಥೆಯಾಗಿದೆ, ಅಂಗಸಂಸ್ಥೆಯಾಗಿದೆ. 39 ಅಂಗಸಂಸ್ಥೆಗಳಲ್ಲಿ ವಿಶೇಷವಾದಂತಹ ವಿಶೇಷ ರೀತಿಯಲ್ಲಿ ನಮ್ಮ ಚಾಪನ ಮೂಡಿಸಿಂದ ಬಂದಂತಹ ಕಾಸರಗೋಡು ಅಂಗಸಂಸ್ಥೆಯ ಸದಸ್ಯರಾದಂತಹ ನಾವೆಲ್ಲ ಇಲ್ಲಿ ಬಂದು ಇಂದಿನ ಈ ಶುಭ ದಿನವೇ ಸೇರಿದರು. ಯಾವುದೇ ಸಂಘಟನೆಯಾದರೂ ಕೂಡ ಅದಕ್ಕೊಂದು ಕ್ರಮ ನಿಬಂಧನೆ ಇದ್ದೇ ಇರುತ್ತೆ. ವರ್ಷಕ್ಕೊಮ್ಮೆ ಸೇರಿ ವಾರ್ಷಿಕ ಮಹಾಸಭೆಯನ್ನು ಜರುಗಿಸಿ ಕೆಲವೊಂದು ನಡಾವಳಿಗಳನ್ನು ಪೂರೈಸಿದಂತಹ ಒಂದು ಕ್ರಮ. ಆ ನಿಟ್ಟಿನಲ್ಲಿ ಇಂದು ನಾವೆಲ್ಲ ಇಲ್ಲಿ ಸೇರಿದರು. ಕಲಿಸಿಕೊಟ್ಟಿದ್ದಾರೆ ನಮ್ಮ ದೇವಸ್ಥಾನದ ಸದಸ್ಯರಲ್ಲಿ ಒಬ್ಬರಾದಂತಹ ಶ್ರೀ ರಾಜೇಶ್ ಮಯ್ಯಣ್ಣನವರನ್ನು ವಿನಂತಿಸ್ತಾ ಇದ್ದೀನಿ. ವಾರ್ಷಿಕ ಮಹಾಸಭೆಯ ಸಂದರ್ಭದಲ್ಲಿ ಅನ್ಯಾನ್ಯ ಕಾರ್ಯನಿಮಿತ್ತ ನನ್ನ ಅನುಪಸ್ಥಿತಿಯ ಅನಿವಾರ್ಯತೆಯ ಅರಿವಿರುವ ನಿಮಗೆ ಅಕ್ಷರ ರೂಪದಲ್ಲಿ ಶುಭವನ್ನು ಕೋರಿ ಈ ಪತ್ರ. ದಶಕಗಳಾಗಾಯಿತು ನಿಮ್ಮ ಅಂಗಸಂಸ್ಥೆಯ ಒಡನಾಟದ ಸಲುಗೆ ಮತ್ತು ಸಾಂಗತ್ಯದ ಒಸಗೆಯ ಆಧಾರದಲ್ಲಿ ಹೇಳುವುದಾದರೆ ಜಗತ್ತಿನ ಸಕ್ರಿಯ ಅಂಗಸಂಸ್ಥೆಗಳಲ್ಲಿ ಅಗ್ರಪಂಕ್ತಿಯಲ್ಲಿ ಕಾಸರಗೋಡು ಅಂಗಸಂಸ್ಥೆ ಇದೆ. ಕಳೆದ ಮಾಹಿಯ ಅಂತ್ಯದಲ್ಲಿ ಮಧೂರು ಶ್ರೀ ಮಧುರಂತೇಶ್ವರ ಸಿದ್ಧಿವಿನಾಯಕ ದೇವಳದ ಅಷ್ಟಬಂಧ ಮಹಾಮೂಢಪ್ಪ ಸೇವೆಯ ಅವಸರದಲ್ಲಿ ಧಾರ್ಮಿಕ ಸಭೆಯೊಂದರ ಅಧ್ಯಕ್ಷತೆಯನ್ನು ವಹಿಸಿದ ನನಗೆ ಮತ್ತು ಆಡಳಿತ ಮಂಡಳಿಯ ಸಹ ಸದಸ್ಯರಾದ ಶ್ರೀ ಆರ್ ಎಂ ಶ್ರೀಧರರಾಯರು ನಿಯಪ್ಪರು ಮತ್ತು ಶ್ರೀ ಪಿ ಸದಾಶಿವ ಇತ್ತಾಳರು ಕಾಟಿಪಳ್ಳ ಕೃಷ್ಣಾಪುರ ನಿಮ್ಮೆಲ್ಲ ಕೂಟಬಂಧುಗಳ ಶ್ರದ್ಧಾಭಕ್ತಿಪೂರ್ವಕವಾದ ಸೇವಾಶಕ್ತಿಯ ಸಾಂಘಿಕ ವಿರಾಟ್ ದರ್ಶನವಾಗಿದ್ದರಲ್ಲಿ ಯಾವುದೇ ಅತಿಶಯ ಭಾವವಿಲ್ಲ. ಅಂತಿತ್ತು
ನಿಮ್ಮೆಲ್ಲರ ದಣಿವರಿಯದ ನಿಸ್ಪ್ರ ಸೇವಾ ಕೈಂಕರ್ಯ, ಅಂತೆಯೇ ನಮ್ಮವರು ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯೊಂದಿಗೆ ಈಗಾಗಲೇ ಕೇಂದ್ರ ಸಂಸ್ಥೆಯ ಜಾಲತಾಣದಲ್ಲಿ ಸಚಿತ್ರವಾದ ವಿವರಣೆಯನ್ನು ನಾನು ಕೊಟ್ಟಿರುವುದನ್ನು ನೀವೆಲ್ಲರೂ ಗಮನಿಸಿರಬೇಕು. ಕಾಸರಗೋಡು ಅಂಗಸಂಸ್ಥೆಯ ಎಲ್ಲ ಕೂಟಬಂಧು ಭಗಿನಿಯರಿಗೆ ವಿಶ್ವಾವಸು ಸಂವತ್ಸರದ ಪ್ರತಿದಿನವೂ ಅನುಕ್ಷಣವೂ ನವಚೈತನ್ಯ ಮತ್ತು ಆಯುರಾರೋಗ್ಯ ಭಾಗ್ಯವನ್ನು ಆರಾಧ್ಯ ದೇವಶ್ರೀ ಮಧ್ಯೋಗಾನಂದ ಗುರುನರಸಿಂಹನು ಕರುಣಿಸಲೆಂಬ ಪ್ರಾರ್ಥನೆ. ಶುಭ. ಆರಾಧ್ಯ ಮೂರ್ತಿ ನರಸಿಂಹ ದೇವಸ್ಥಾನ. ನರಸಿಂಹದೇವರು ನಮ್ಮೆಲ್ಲರ ದೇವರು ಹೌದು, ಗುರು ಹೌದು. ಈಗಾಗಲೇ ಕೃಷ್ಣಕಾರಂತ ಹೇಳಿದಂಗೆ ನಮ್ಮದೊಂದು ಶ್ರೀಮಂತಸ್ಥರಲ್ಲಿ ಒಂದು ವಿಶಿಷ್ಟವಾದಂತಹ ವರ್ಗ, ಭಾಳ ದೊಡ್ಡ ಸಂಖ್ಯೆ ಈಗಲೇ, ಆದರೆ ಭಾಳ ಸತ್ವಯುತವಾದಂತಹ ಮತ್ತು ಭಾಳ ಶಕ್ತಿಯುತವಾದಂತಹ ನಮ್ಮ ಒಂದು ವರ್ಗ, ಬ್ರಾಹ್ಮಣ ವರ್ಗ. ನಾವು ಎಲ್ಲ ಗುರುಗಳಿಗೂ ಗೌರವ ಕೊಡ್ತಲೇ ತಿಳಿಲಿಲ್ಲ. ಆದರೆ ನಮ್ಮ ನಿಜವಾದ ಗುರುಗಳು ಯಾವುದೇ ಅಮ್ಮನ ಹುಟ್ಟದಿ ಈ ಕ್ಷೇತ್ರ ಈ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆಯಾದಂಥ ನರಸಿಂಹದೇವರೇ ನಮಗೆಲ್ಲರಿಗೂ ಗುರು ಅಂತ. ಕಾರಣ ಇಷ್ಟೇ, ಹುಟ್ಟಿದ ವ್ಯಕ್ತಿಯಲ್ಲಿ ದೋಷಗಳಿಗೂ ಸಾಕು, ಆದರೆ ದೋಷರಹಿತನಾದಂತಹ ನರಸಿಂಹನೇ ನಮ್ಮ ದೇವರು, ನಮ್ಮ ಗುರು ಅಂತ ಹೇಳ್ತಂಥ ಭಾವನೆಯಿಂದ ನಾವು ಆ ದೇವರನ್ನು ಗೌರವಿಸಿದ್ದ, ಅವರನ್ನು ನಾವು ಪೂಜೆ ಮಾಡಿದ್ದು. ಅದರಿಂದಾಯಿತು ನಮ್ಮ ಸಮಾಜ ಸಹಿತ ಒಗ್ಗಟ್ಟಲೆ ಉಂಟು. ಬಹುಶಃ ತುಂಬ ಜನ ಹೇಳ್ಕೊಂಡು ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ, ಹಂಗೆ ಹಿಂಗೆ ಅಂತ. ಅದು ಸುಳ್ಳು. ನಾನು ಹೇಳಿದ್ದೆ, ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟು ಬೇಕಾದಷ್ಟು ಉಂಟು. ನಮ್ಮಲ್ಲಿ ಒಂಚೂರು ಉದಾಸೀನ ಮಾತ್ರ. ಉದಾಸೀನ ಒಂದು ಬಿಟ್ಟರೆ, ಯಾರು ಹೋಗೋದು ಯಾರಿಗೆ ಬೇಕು ಅಂತ ಹೇಳ್ತದೆ ಬಿಟ್ಟರೆ ನಮಗೆ ಖಂಡಿತವಾಯಿತು ಸಹ ನಮಗೆ ಏನೂ ಕೊರತೆ ಇಲ್ಲ. ನಮ್ಮ ಸಮಾಜವೇ ಎಲ್ಲ ರೀತಿಯೂ ಹಾಗೆಯಾದಂಥ ತಿಳುವಳಿಕೆ ಇದ್ದಂಥ ಅಥವಾ ಆರ್ಥಿಕವಾಗಿ ಅನುಕೂಲ ಇದ್ದಂಥ ವಿದ್ವಾಂಸಗಳಾಗಲಿ ಅಥವಾ ಉದ್ದಿಮೆದಾರರಾಗಲಿ, ಉದ್ಯೋಗ ಕೊಡ್ತಂಥವರಾಗಲಿ, ಉದ್ಯೋಗ ಮಾಡದೆ ಅರ್ಹತೆ ಇದ್ದವರಾಗಲಿ ನಮ್ಮ ಸಮಾಜದಲ್ಲಿ ಇದ್ದರು. ಒಳ್ಳೊಳ್ಳೆ ಡಾಕ್ಟರ್, ಒಳ್ಳೊಳ್ಳೆ ಇಂಜಿನಿಯರ್ಸ್, ಒಳ್ಳೊಳ್ಳೆ ವಕೀಲರುಗಳು ಎಲ್ಲರೂ ಇದ್ದರು. ಬೇರೆ ಪೌರಾಣಿಕ ವರ್ಗದ ನಂಬಿಕೆ ಅಂದರೆ ನಮ್ಮಲ್ಲಿ ಇರ್ತಂಥ ಅಷ್ಟು ವೇದಜ್ಞರು ಬೇರೆ ಬಹುಶಃ ಬೇರೆ ಸಮಾಜದಲ್ಲಿ ಇಲ್ಲ. ಯಾಕಂದರೆ ನಾವು ಲೆಕ್ಕ ಹಾಕಿದರೆ ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಈ ಕಡೆ ದಕ್ಷಿಣ ಕನ್ನಡ, ಉಡುಪಿ ಅಥವಾ ಕಾಸರಗೋಡು ಎಲ್ಲ ದೇವಸ್ಥಾನಗಳಲ್ಲೇ ಪೂಜೆಯಲ್ಲೇ ಯಾರು ಇದ್ರು ಅಂತ ಹೇಳಿದ್ರೆ ಬಹುಶಃ ನಮ್ಮ ಸಂಖ್ಯೆ ದೊಡ್ಡದು. ಕಾರಣ ಇಷ್ಟೇ, ನಮಗೆ ಯಾವ ದೇವರನ್ನು ಸಹ ಪೂಜೆ ಮಾಡಿದ್ರೆ ಗೊತ್ತುಂಟು. ನಾವು ಒಂದೇ ದೇವರನ್ನು ಪೂಜೆ ಮಾಡ್ತಲ್ಲ, ನಾವು ಪಂಚಾಯತಿನ ಪೂಜಾ ಪದ್ಧತಿಯನ್ನು ಸರಿಯಾಗಿ ಅನುಸರಿಸಿದಂತಹ ಬ್ರಾಹ್ಮಣ ವರ್ಗದಲ್ಲಿ ನಾವು. ಉಳಿದವರು ಕೆಲವೇ ದೇವರನ್ನು ಪೂಜೆ ಮಾಡೋದು ಸಾಕು. ರುದ್ರ ಹೇಳಿದೆ ಸಿದ್ಧರಿಲ್ಲದಂಥ ಬ್ರಾಹ್ಮಣರು ಇದ್ದರು, ವಿಷ್ಣು ಸಹಸ್ರನಾಮ ಹೇಳ್ತಾರೆ ಅಂತ ಹೇಳ್ತಂಥ ಬ್ರಾಹ್ಮಣರು ಇದ್ದರು. ಆದರೆ ಕೋಟದವ್ರು ಹಂಗಲ್ಲ. ಕೋಟದವರು ವಿಷ್ಣು ಸಹಸ್ರನಾಮ ಹೇಳ್ತಾರೆ, ರುದ್ರವರು ಹೇಳ್ತಾರೆ, ಎಲ್ಲವೂ ಹೇಳ್ತಾರೆ. ಹಾಗಾದ ಕಾರಣ ದೇವಸ್ಥಾನಗಳಿಗೆ ನಿಜವಾಗಿ ಪೂಜೆ ಮಾಡಲಿ ಅರ್ಹರು ಯಾರಂತ ಕೇಳಿದ್ರೆ ಅದು ಕೋಟದವರೇ. ವಿಷ್ಣು ಅದು ಕೆಲವು ಕ್ಷೇತ್ರಗಳಲ್ಲೇ ಉಂಟು, ದೇವಿಗೆ ಬೇಕಾದ ಪೂಜೆ ಆಗ್ತದೆ. ಆ ಎಲ್ಲವೂ ನಮ್ಮ ಕೋಟ ಬ್ರಾಹ್ಮಣರಲ್ಲಿ ಅದಿಲ್ಲ. ಹಾಗಾದ ಕಾರಣ ಪೂಜೆ ಮಾಡ್ತಾರಲ್ಲ ಸಹಿತ ಕೋಟದವರೇ ಒಂದು ರೀತಿಯಲ್ಲಿ ಎಲ್ಲರಿಂದಲೂ ಒಂದು ಮೇಲೆ ಹಂತಲೇ ಇದ್ರೆ ಅಂತ ಹೇಳಿಗೆ ನಮಗೆ ಸಂತೋಷ ಆಗ್ತದೆ. ಜೊತೆಗೆ ಬೇರೆ ಕ್ಷೇತ್ರ ನಾನು ಕೆಲಸ ಮಾಡ್ತಾ ಕಾರಣ ನನಗೆ ಸ್ಪಷ್ಟವಾಗಿ ಗೊತ್ತುಂಟು. ನಾನು ಬೇರೆ ಬ್ರಹ್ಮಕಲಶ ಇನ್ನೊಂದು ಮತ್ತೊಂದು ನಮ್ಮ ಊರಲ್ಲಿ ನಮ್ಮಲ್ಲಿ ಈಶ್ವರನಾಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ಬ್ರಹ್ಮಕಲಶ. ಹಾಗಾದ ಕಾರಣ ನನಗೆ ನನಗೆ ಎಷ್ಟು ಬೇಕಾದ ಕೆಲವು ವರ್ಗದವರು ಅಷ್ಟು ಕೊಡ್ತಿಲ್ಲ, ಅಪವಾದ ಅಲ್ಲ ಅಂತ ನಮ್ಮ ಒಳ್ಳೆತನ ನಮ್ಮ ನಾವು ಹೇಳಿ ಅಂತೂ ಕೊಡುಗೈ ದಾನಿಲ್ಲ ಮತ್ತು ಸ್ವಲ್ಪ ನಿಷ್ಠುರವಾಗಿದ್ದು ನಮಗೆ ಅಗತ್ಯ ಇಲ್ಲದಿದ್ದರೂ ಕೆಲವು ಸತಿ ನಾವು ನೇರ, ನಾವು ಸೀದಾ ಅಂತ ಹೇಳ್ತಾ ಕೆಲವು ಸಂದರ್ಭಗಳಲ್ಲಿ ವ್ಯವಸ್ಥೆಗೊಳಿಸಿ ಆ ವ್ಯವಸ್ಥೆ ಆಗ್ತದೆ. ಅದವರು ನಾವು ಒಳ್ಳೆ ವಿಷಯಕ್ಕೆ ಕೇಳ್ತೀವಿ. ನಾವು 10 ರೂಪಾಯಿ ಹಾಕಿದ್ರೆ ಇನ್ನೊಬ್ಬರು ಕೇಳ್ತೀವಿ. ಈಗ ಏನಾದರೆ ಸುರಿದವರು ಹಾಕ್ತೀವಿ. ಆ ಗುಣನ ನಾವು ಬೆಳೆಸೋದು. ಜೊತೆ ಆಧುನಿಕ ಶಿಕ್ಷಣ ಅಲ್ಲ, ಅದು ಶಿಕ್ಷಣ ಅಗತ್ಯವೇ ಉಂಟು. ಅದರೊಟ್ಟಿಗೆ ಸಂಸ್ಕೃತ ಹಾಕೊಳ್ಳೋದು. 224 ನೋಂದಾಯಿತ ಮನೆಗಳಿದ್ದು 597 ಆಜೀವ ಸದಸ್ಯರು ಹಾಗೂ 101 ವಾರ್ಷಿಕ ಸದಸ್ಯರು, ಒಟ್ಟು 693 ಸದಸ್ಯರಿದ್ದಾರೆ.
ಪ್ರಸ್ತುತ ವರ್ಷ 9 ಕಾರ್ಯಕಾರಿ ಸಮಿತಿ ಹಾಗೂ 10 ಸಂಪರ್ಕ ಸಭೆಗಳನ್ನು ನಡೆಸಿ ಕಾರ್ಯಚಟುವಟಿಕೆಗಳಿಗೆ ರೂಪುರೇಷೆ ನೀಡಲಾಗಿದೆ. ದಿನಾಂಕ 2/6/2024 ಸಿರಿಬಾಗಿಲು ವೆಂಕಪ್ಪಯ್ಯ ಸ್ಮಾರಕ ಪ್ರತಿಷ್ಠಾನದಲ್ಲಿ ಜರುಗಿದಂತಹ ನಮ್ಮ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಅಂಗಸಂಸ್ಥೆಯ ಅಧ್ಯಕ್ಷರಾದಂತಹ ಬಿ ಶಂಕರನಾರಾಯಣಮಯ್ಯ ಬದರಿಕ ಅವರು ವಹಿಸಿದ್ದರು. ಸಾಲಿಗ್ರಾಮ ದೇಗುಲದ ಧರ್ಮದರ್ಶಿಗಳಾದ ಶ್ರೀಧರರಾವ್ ಅವರು ಶುಭಾಶಂಸನೆ ನಡೆಸಿದರು. ಮಾಮಂಜೂರಿನ ಶ್ರೀ ಗುರುದರ್ಶನ ದತ್ತಿ ಮಂಡಳಿಯ ಅಧ್ಯಕ್ಷರಾದಂತಹ ಶಂಕರನಾರಾಯಣ ಹೊಳ, ವೇದಮೂರ್ತಿ ಗಣೇಶ ನಾವಡ ಹಾಗೂ ಖ್ಯಾತ ಭಾಗವತರಾದಂತಹ ರಾಮಕೃಷ್ಣಮಯ್ಯ ಶ್ರೀಬಾಗ್ಲಿಯವರು ಅತಿಥಿಗಳಾಗಿ ಭಾಗವಹಿಸಿದ್ದರು. ಅಭಿನಂದಿಸಿಕೊಳ್ಳುತ್ತೇನೆ. ಅಲ್ಲದೆ ನಮ್ಮ 200ನೇ ಸಂಪರ್ಕ ಸಭೆ ಜೂನ್ 29ರಂದು ಅನಂತೋಡು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜರುಗುತ್ತಿದ್ದು, ಇದರ ಯಶಸ್ವಿ ಕೂಡ ಎಲ್ಲರೂ ಸಹಕರಿಸಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಂಡು, ಕಳೆದ ವರ್ಷದ ನಮ್ಮ ಕಾರ್ಯಚಟುವಟಿಕೆಗಳ ಯಶಸ್ವಿಗೆ ಸಹಕರಿಸಿದ ಎಲ್ಲಾ ಕುಟುಂಬಗಳಿಗೂ ವಿದೇಶಿಗಳು ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಶ್ರೀ ಗುರುನರಸಿಂಹ ದೇವರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಕಾರ್ಯಕಾರಿ ಸಮಿತಿಯ ಒಪ್ಪಿಗೆ ಮೇರೆಗೆ ಈ ಕಿರು ವರದಿಯನ್ನು ಮಂಜೂರಾತಿಗಾಗಿ ನಿಮ್ಮ ಸಂತೋಷಪೂರ್ವಕವಾಗಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮಹಾಸಭೆಯನ್ನು ನಡೆಸಬಹುದು ಎನ್ನುವಂತಹ ಮಾತನ್ನು ಅವರಿಗೆ ಕೊಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ಈಗ ನಮ್ಮ ಈ ಹವಾಮಾನದಿಂದಾಗಿ ಇಲ್ಲಿಗೆ ಅದೆಲ್ಲ ಪರಿಹಾರ ಆಗಬಹುದು ಎನ್ನುವಂತಹ ದೃಷ್ಟಿಯಿಂದ, ಅದೇ ರೀತಿಯಲ್ಲಿ ನಮ್ಮ ಸ್ಥಳೀಯರಾದಂತಹ ಪುಟ್ಟ ಬಂಧುಗಳಾದ ಹರಿಯಣ್ಣನ ಫ್ಯಾಮಿಲಿಯವರು, ಮಯ್ಯರ ಫ್ಯಾಮಿಲಿಯವರ ಪೂರ್ಣ ಸಹಕಾರದೊಂದಿಗೆ ನಮಗೆ ಇಲ್ಲಿ ಆಯೋಜಿಸಬಹುದು ಎನ್ನುವಂತಹ ವಿಶ್ವಾಸದೊಂದಿಗೆ ನರಸಿಂಹಯ್ಯ ಮಾಸ್ಟರಲ್ಲಿ ಇಲ್ಲಿ ಮಾಡಬಹುದು ಎನ್ನುವಂತಹ ಒಪ್ಪಿಗೆಯನ್ನು ಕೊಟ್ಟಿದ್ದೆವು. ಆ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ವಿಶೇಷವಾಗಿ ಎಲ್ಲ ಕೆಲವು ಸಂಪರ್ಕ ಸಭೆಗಳಿಗೆ ನಾವು ಹೋಗ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಆದರೆ ಆಸಕ್ತಿ ನಿಷ್ಠವಾಗಿ ಬರಲಿಲ್ಲ, ಪ್ರಥಮವಾಗಿ ಬರುವುದು. ಆದರೂ ಇದನ್ನು ಬರಬೇಕಂತಷ್ಟೇ ಹೇಳಿಗೋಣ. ಎಷ್ಟೇ ನಮಗೆ ತೊಂದರೆ ಇದ್ದಂತ ಬಂದು ಇಲ್ಲಿ ಭಾಗವಹಿಸಿದ್ದೇನೆ. ಇದು ಬಹಳ ವಿಶೇಷವಾದಂಥ ಸಂದರ್ಭ ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ನೀವು ಸಂಪರ್ಕ ಮಾಡ್ತೀರಿ, ಅಲ್ಲಿ ಹೀಗಾಗ್ತದೆ ಹಾಗಾಗ್ತದೆ, ಹೀಗೆ ಮಾಡಬೇಕು ಅಂತೇಳಿ ಕುಟುಂಬದಲ್ಲಿ ನಾವು ಚರ್ಚೆ ಮಾಡ್ತೇವೆ, ಇದು ಮಾಡ್ತೇವೆ. ಅದನ್ನು ನಾವು ಇಲ್ಲಿ ಮಂಡಿಸಿ ಇಲ್ಲಿಯ ಎಲ್ಲ ಪುಟ್ಟ ಬಂಧುವರಿಗೆ ಅದನ್ನು ವಿಶೇಷವಾಗಿ ಅದನ್ನು ವರದಿ ವಚನ ಮಾಡಬೇಕು. ಭಾಳ ವಿಶೇಷ ಆ ರೀತಿಯಾಗಿ ತಮ್ಮ ಲೆಕ್ಕಪತ್ರ ಆಗಲಿ ಇತರ ನಾವು ಮಾಡಿದಂಥ ಸತ್ಕರ್ಮಗಳನ್ನು ಇದನ್ನು ಹೇಳಿಕೊಂಡು ಇಲ್ಲಿ ಅದನ್ನು ಒದಗಿಸಿದರೆ ಅದು ಪರಿಪೂರ್ಣ ಅಂತಂದರೆ ನಮ್ಮ ವಿಶ್ವಾಸ. ಕಾರ್ಯದರ್ಶಿ ಅವರ ವರದಿಯನ್ನು ಕೇಳಿದ್ದೀರಿ. ಹಾಗೆ ಇಂದಿನ ಮುಖ್ಯ ಅತಿಥಿಗಳಾದ ಸದಾಶಿವಯ್ಯನವರು ತುಂಬ ವಿಷಯಗಳನ್ನು ಬಹಳ ಮನ ತಟ್ಟುವಂತೆ ನಮ್ಮಲ್ಲಿ ಮಾತನಾಡಿದ್ದಾರೆ. ನಮ್ಮ ಸಂಘಟನೆಯನ್ನು ಬಲಪಡಿಸುವಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೋರಿದ್ದಾರೆ. ಸಂಘಟನೆ, ಸ್ವಾವಲಂಬನೆ, ಸಂಸ್ಕಾರ ಸಂರಕ್ಷಣೆ ಎಂಬ 3 ಧ್ಯೇಯಗಳನ್ನು ಹಳೆಯ ಬೇರುಗಳೊಂದಿಗೆ ಬೆಳವಣಿಗೆಯಲ್ಲಿ ತಂದು ನಮ್ಮ ಈ ಕೂಟ ಮಹಾಜಗತ್ತು ಎಂಬಂತಹ ಈ ದೊಡ್ಡ ಸಂಘಟನೆ ಸಾಧಾರಣ 80 ವರ್ಷಗಳ ಹಿಂದೆ ಆರಂಭಿಸಿ ಇದೀಗ 32 ವರ್ಷಗಳಿಂದ ಹಿಂದೆ ಬಹಳಷ್ಟು ಅಭಿವೃದ್ಧಿ ಹೊಂದಿ 37ರಷ್ಟು ಅಂಗಸಂಸ್ಥೆಗಳನ್ನು ಸ್ಥಾಪಿಸಿ ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತಾ ಇದೆ. ಈ ಎಲ್ಲ ಅಂಗಸಂಸ್ಥೆಗಳ ಸಹಕಾರದಿಂದ, ಕೂಟಬಂಧುಗಳ ಸಹಕಾರದಿಂದ ಸಾಲಿಗ್ರಾಮ ಶ್ರೀ ಗುರುನರಸಿಂಹ ದೇವಸ್ಥಾನವನ್ನು ಬಹಳ ಅಭಿವೃದ್ಧಿಪಡಿಸಿ ಅಳಿಸಿದಂಥ ವಿಷಯ ನೀವೆಲ್ಲರಿಗೂ ಕೂಡ ತಿಳಿದಿರಬಹುದು. ಹಾಗೆ ನಮ್ಮ ಕೂಟ ಬಂಧುಗಳನ್ನು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಅನ್ಯೋನ್ಯತೆಯಿಂದ ಜೀವನ ಸಾಗಿಸಬೇಕು
ಹೊಂದಾಣಿಕೆಯಿಂದ ಮುಂದುವರಿಯುವಿಕೆ ಎಂಬ ಧ್ಯೇಯದೊಂದಿಗೆ ಈ ಕೂಟ ಮಹಾಜಗತ್ತು ಎಂಬ ಈ ಸಂಸ್ಥೆ ನಮ್ಮನ್ನು ಸಹಕರಿಸಿದೆ. ಈ ಕೂಟ ಮಹಾಜಗತ್ತಿನ ಹಲವಾರು ಯೋಜನೆಗಳನ್ನು ನೀವು ತಿಳಿದಿದ್ದೀರಿ. ಹಾಗೆ ನಮ್ಮ ಯೋಜನೆಗಳಿಗೆ ಸಹಕಾರವನ್ನು ನೀಡಬೇಕು. ಒಂದು ಭಿಕ್ಷಾ ಸ್ಥಾನವನ್ನು ಅಲಂಕರಿಸಿದಂತಹ ನಮ್ಮ ಅಂಗಸಂಸ್ಥೆ ಅಧ್ಯಕ್ಷರಾದ ಶ್ರೀ ಶಂಕರನಾರಾಯಣಮಯ್ಯ ಬದಿಯಡ್ಕ ಇವರಿಗೆ ನಮ್ಮ ಅಂಗಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ಈ ಮಹಾಸಭೆಗೆ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಸದಾಶಿವ ಹೆತ್ತಾಳ ಕೇಂದ್ರ ಉಪಾಧ್ಯಕ್ಷರು ಹಾಗೂ ಕುಟುಂಬಾಧ್ಯಕ್ಷರು ಸಾಲಿಗ್ರಾಮ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಆದಂತಹ ಇವರಿಗೆ ನಮ್ಮ ಕಾಸರಗೋಡು ಅಂಗಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿಲ್ಲಿ ನಮಗೆ ಗುರುವಂದನೆ ನೀಡಿದಂತಹ ಕುಂಬಳೆ ಶ್ರೀ ಮಾಧವ ಅಡಿಗ ಪುರೋಹಿತ ಮನೆತನ ಇವರಿಗೆ ಕಾಸರಗೋಡು ಅಂಗಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶಿಬಿರವು ಹಾಗೆ ವಿದ್ಯಾರ್ಥಿಗಳಿಗೆ ಗುರುದಾನ ಮಾಡಿದಂತಹ ಎಲ್ಲ ಗುರುಗಳಿಗೆ ಕೂಡ ಕುಟುಂಬಾಜಗತ್ತು ಕಾಸರಗೋಡು ಸಂಸ್ಥೆಯವರು ಇವತ್ತಿನ ಈ ಮಹಾಸಭೆಯಲ್ಲಿ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದಂತಹ 7ನೇ ತರಗತಿಯ ಉತ್ತಮ ಕೃತಜ್ಞತೆಗಳು ಕುಟುಂಬಾಜಗತ್ತು ಪರವಾಗಿ ಮುಂದುವರಿಸಿದಂತಹ ಧನ್ಯವಾದಗಳು. ಪತ್ರವನ್ನು ಮಂಡಿಸಿದಂತಹ ಕೃಷ್ಣ ಕಾರಂತಿ ಅವರಿಗೆ ಮಹಾಸಭೆಗೆ ಆಗಮಿಸಿದ ಎಲ್ಲ ನಾರಾಯಣಮಯವಾದಗಳು ಧನ್ಯವಾದಗಳು. ಇವತ್ತಿಗೆ ಈ ಅವಕಾಶವನ್ನಿದ್ದಂತಹ ಆಡಳಿತ ಶ್ರೀನಾಮಧೇತಮಸ್ತು ವಿಷಾವಹೇ. ಓಂ ಶಾಂತಿ ಶಾಂತಿ ಶಾಂತಿ. ಬದನೆ